ಈ ದಿನ ಬೆಳಗ್ಗೆ 1:30-2 ಗಂಟೆ ನಸುಕ್ನಲ್ಲಿ ಬೆಳಗಿನ ಜಾವ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಹುಣಕಲ್ ಹತ್ತಿರದ ಅಚ್ಚಮ್ಮನ ಕಾಲೋನಿ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಚಿಕ್ಕ ದೇವಸ್ಥಾನದ ಈಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮೊದಲನೇ ಫ್ಲೋರಲ್ಲಿರುವಂಥ ರೂಮಲ್ಲಿ ಒಂದು ಅಗ್ನಿ ಕಾಣಿಸ್ಕೊಂಡಿದೆ, ಬೆಂಕಿ ಕಾಣಿಸ್ಕೊಂಡಿದೆ. ಆಮೇಲೆ ಅಲ್ಲಿ ಚೀರಾಟ ಕೂಗಾಟ ಕೇಳಿಬಿಟ್ಟು ಆ ಒಂದು ಬಿಲ್ಡಿಂಗ್ ಕೆಳಗಡೆನೆ ಇದ್ದಂಥ ಸುಮಾರು 6-7 ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಏನಿದ್ದಾರೆ ಅವ್ರುಗಳು ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಮೊದಲನೇ ಫ್ಲೋರಿಂದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತು ಎಲ್ಲ ಒಬ್ರಿಗೊಬ್ರು ಪರಿಚಯಿಸ್ತಾರೆ. ಅವರು ಮೆಟ್ಲಿಂದ ಇಳಿದು ಬರ್ತಿರೋವಂಥದ್ದು, ಮೆಟ್ಲಂದರೆ ಏನಿ ಟೈಪ್ ಇದೆ, ಅಲ್ಲಿಂದ ಇಳಿದು ಬರ್ತಿರೋವಂಥದ್ದು ಮತ್ತು ಕೂಗ್ತಾ ಇರೋವಂಥದ್ದು, ಒಳಗಡೆ ಇನ್ನೂ ಕೆಲವರು ಇಂಜೂರ್ಡ್ ಆಗಿದ್ದಾರೆ, ಬೆಂಕಿ ಬಿದ್ದಿದೆ ಅಂತಂದು ಕೂಗಿರೋವಂಥದ್ದು ಕಂಡು ಬಂದಿದೆ. ಅದಾದ ನಂತರ ಇಮಿಡಿಯೇಟಾಗಿ ಅಲ್ಲಿಂದ KMC ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದ ನಂತರ ಒಟ್ಟು 9 ಜನ ಈ ಒಂದು ಅಗ್ನಿಯಿಂದ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಸುಡಲ್ಪಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಕಿಮ್ಸಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. 9ರಲ್ಲಿ ಒಂದು ಮಗು ಕೂಡ ಇದೆ, 12 ವರ್ಷದ ಮಗು ಇದೆ. ಉಳಿದವರೆಲ್ಲ 21, 20, 22, 29ರಿಂದ ಸುಮಾರು 58 ವರ್ಷದ ವ್ಯಕ್ತಿವರೆಗೂ ಒಟ್ಟು 9 ಜನ ಇದ್ದಾರೆ. 9 ಜನಕ್ಕೂ ಬರ್ನ್ ಇಂಜುರೀಸ್ ಆಗಿದೆ, ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಬರ್ನ್ ಆಗಿದೆ. ಟ್ರೀಟ್ಮೆಂಟ್ ಕಂಟಿನ್ಯೂಡ್ ಇದೆ. ಅಲ್ಲಿ ಕೆಳಗಡೆ ಏನು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿದ್ದರು, ಅವರೊಂದು 5-6 ಜನ ಇದ್ದರು ಅನ್ನುವಂಥದ್ದು. ಸೊ ಅವರು ಭಾಳ ಮಹತ್ವದ ಪಾತ್ರ ವಹಿಸಿಬಿಟ್ಟು ಬೆಳಗ್ಗೆ ಇನ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡೋವಂಥ ಕೆಲಸ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಕಂಟಿನ್ಯೂಡ್ ಇದೆ. ಅಲ್ಲಿ ಸ್ಥಳಕ್ಕೆ ಈ LPG ಸಿಲಿಂಡರ್ ಸಪ್ಲೈ ಮಾಡ್ತಾರಲ್ಲ, HP ಅವರು ಯಾರು ಬಂದಿದ್ದರು, ಅವರು ಕೂಡ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಇಮಿಡಿಯೇಟು ನಮ್ಮದು ಪ್ರಯಾರಿಟಿ ಅಂತಂದರೆ ಒಂದು ನಾವು ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳೋವಂಥದ್ದು ಮತ್ತು ಟ್ರೀಟ್ಮೆಂಟ್ ಕೊಡುವಂಥದ್ದು KMCಲಿ ನಡೀತಾ ಇದೆ. ಭಾಳ ಒಂದು ಬೇಸರ ಆಗುವಂಥ ವಿಚಾರ ಇದು. ಯಾಕೆಂದರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಎಲ್ಲ ಹೋಗಲಿಕ್ಕೆ ಕೂಡ ಪ್ಲ್ಯಾನ್ ಮಾಡಿದರು ಅನ್ನುವಂಥದ್ದು. ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾನು ಇಚ್ಛೆ ಪಡ್ತೀನಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.